ರಸ್ತೆ ಮಾಚಿಕೆರೆಯಲ್ಲಿ ಕಾರ್ತಿಕ ಮಹೋತ್ಸವ ಜಾತ್ರೆ ಭಕ್ತಿ ಭಾವದ ವೈಭವ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ರಸ್ತೆ ಮಾಚಿಕೆರೆ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಕಾರ್ತಿಕ ಮಹೋತ್ಸವ ಜಾತ್ರೆ ಭಕ್ತಿ ಭಾವ ಹಾಗೂ ಸೌಹಾರ್ದತೆಯಿಂದ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವದಲ್ಲಿ ಚಿಕ್ಕಮ್ಮನಹಟ್ಟಿ ಕ್ಷೇತ್ರದ ಶಾಸಕ ಬಿ ದೇವೇಂದ್ರಪ್ಪ ಅವರು ಭಾಗವಹಿಸಿ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಜಾತ್ರೆಯನ್ನ ಆಚರಿಸ್ತಾ ಇರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದ್ದಾರೆ. ದೇವರ ಕೃಪೆಯಿಂದ ಈ ವರ್ಷ ಮಳೆ ಬೆಳೆ ಉತ್ತಮವಾಗಿದೆ, ಮುಂದಿನ ದಿನಗಳಲ್ಲಿಯೂ ಸಮೃದ್ಧಿ ದೊರೆಯಲಿ ಎಂದು ಆಶಿಸಿದ್ದಾರೆ. ನಂತರ ಶಾಸಕರು ಶ್ರೀ ಬಸವೇಶ್ವರ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಸ್ವೀಕರಿಸಿದ್ದಾರೆ. ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ವಿಶೇಷ ಪೂಜೆ, ಧಾರ್ಮಿಕ ವಿಧಿ ವಿಧಾನಗಳಲ್ಲಿ ತೊಡಗಿದ ದೃಶ್ಯಗಳು ಭಕ್ತಿ ಭಾವದ ವೈಭವಕ್ಕೆ ಸಾಕ್ಷಿಯಾಯಿತು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕಿನ್ನೆಲ್ಲಿ ಹಂಕ್ಲು ಎನ್ಕೆಎಸ್ ಟಿವಿ ದಾವಣಗೆರೆ. ಅದರಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನಡೆಯುತ್ತಾ ಬಸವೇಶ್ವರ ಇವತ್ತು ರಥೋತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದ್ರ ಮುಖಾಂತರ ಒಂದು ಒಳ್ಳೆಗೊಂದಾಗಿ ನಡೆಯುವಂತಹ ಈ ಒಂದು ಕಾರ್ತಿಕ ಮಹೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಗ್ರಾಮದಿಂದ ಈ ಗ್ರಾಮಕ್ಕೆ ಸೇರಿರತಕ್ಕಂಥ ಒಂದು ಏನು ಕೌರ್ಮಗೆ ಹೆಣ್ಮಕ್ಳು ಬರೋದ್ರಿಂದ ಇರ್ಬೋದು, ಅದೇ ರೀತಿಯಾಗಿ ಬೇರೆ ಕಡೆಯಿಂದ ತಂದಂತ ಒಂದು ಸ್ವತಂತ್ರರಾಗಿರ್ಬೋದು, ಇಲ್ಲಿ ಯಾವುದೇ ಜಾತಿ ಕುಲ ಗೋತ್ರ ಅಂದರೆ ಇಲ್ಲಿ ಭಕ್ತಿಗೆ ಒಂದು ಹೆಸರಾಗಿರ್ತಕ್ಕಂಥ ಈ ಬಸವೇಶ್ವರ ಜಾತ್ರೆ ಈ ಒಂದು ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದ್ದೇವೆ. ಇನ್ನು ಕೆಲವೇ ಕ್ಷೇತ್ರಗಳಲ್ಲಿ ನಾನು ಈ ಊರಿನ ಮಗನಾಗಿ ಇವತ್ತು ಶಾಸ್ತ್ರ ಆಗಿದ್ದೀನಿ ಅಂತ ಹೇಳಿದ್ರೆ ಬಸವೇಶ್ವರ ಆಶೀರ್ವಾದದಿಂದ ಮಾತ್ರ ಅನ್ನೋದನ್ನ ನಾನು ಬಯಸ್ತಾ ಇದ್ದೀನಿ. ನನಗೆ ವಿಧಾನಸಭೆಗೆ ಹೋಗೋದಕ್ಕೆ ಪ್ರವೇಶ ಮಾಡಿಕೊಟ್ಟಂತ ಇವತ್ತು ಬಸವೇಶ್ವರರು ಮತ್ತು ಈ ಸಮಸ್ತ ಭಕ್ತಾದಿಗಳು ನನಗೆ ಈ ಋಣವನ್ನು ಕೊಟ್ಟಿದ್ದಾರೆ, ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತು ಚಿಕ್ಕಮಗಳೂರಿನಲ್ಲಿದ್ದು ನನ್ನ ಕರೆಯೋದು ಮಾಚಿಕೆರೆ ಬಸಪ್ಪನವರ ಮನೆತನ ಅಂತ ಹೇಳಿ ಕರೀತಾ ಇದೆ, ಅದೆಲ್ಲದ ಹೆಮ್ಮೆ. ಹಾಗಾಗಿ ಚಿಕ್ಕಮಗಳೂರು ಮತ್ತು ಮಾಚಿಕೆರೆ ನನಗೆ ಎರಡು ಕಣ್ಣುಗಳಿದ್ದಾಗೆ. ಹಾಗಾಗಿ ನನ್ನ ಕೊನೆ ಉಸಿರಿನವರಿಗೆ ಈ ಊರಿನ ಋಣವನ್ನು ತೀರಿಸಬೇಕಾಗಿದೆ. ಆ ಕಾರಣಕ್ಕೆ ಬಸವೇಶ್ವರಲ್ಲಿ ನಾನು ಬೇಡ್ಕೊಳ್ಳದಿದ್ದರೆ ಉತ್ತಮವಾಗಿರ್ತಕ್ಕಂಥ ಮಳೆ ಬೇರೆ ಬಂದು ಇಲ್ಲಿ ಸಮಸ್ತ ಭಕ್ತರನ್ನ ಮತ್ತು ಜನ ಜಾನುವಾರುಗಳನ್ನ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಸಾಕಿ ಸರಿ ಈ ಒಂದು ರಥೋತ್ಸವ ನಿರ್ವಿಘ್ನವಾಗಿ ನೆರವೇರಲಿ ಅನ್ನಂತ ಮಾತನ್ನ ಹೇಳಕ್ಕೆ ಬಯಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಮತ್ತು ಬಸವೇಶ್ವರ ಆಶೀರ್ವಾದವನ್ನು ಪಡೆದು ಈ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೆ ಭಗವಂತನಿಗೆ